स्वागत है आपका बी न्यूज नेशन में। मैं हूं आबिद हुसैन शेख। कारपोरेशन के गैर कानूनी कमर्शियल कॉम्प्लेक्स के निर्माण पर जनता का आक्रोश। बीजापुर का हृदय भाग माना जाने वाला गांधी चौक सर्कल के पास सरकारी लड़कियों के प्राइमरी स्कूल नंबर 1 के कैंपस में बिना किसी आदेश या जानकारी के गैर कानूनी तरीके से गरीबों को उजाड़कर कमर्शियल कॉम्प्लेक्स निर्माण के काम को अचानक शुरू देखकर स्थानीय प्रगति पर संगठनों, स्थानीय सार्वजनिक लोगों ने कड़ा आक्रोश व्यक्त करते हुए निर्माण की जगह विरोध प्रदर्शन करके अधिकारियों को फौरन इसको रोकने की चेतावनी दी। इसमें सीधे सीधे आरोप कमिश्नर हर्षा शेट्टी पर लगाते हुए चंद राजनेताओं की कठपुतली होने का सवाल उठाते हुए लोकल एडमिनिस्ट्रेशन में मनमानी के साथ हर्षा शेट्टी अधिकार का दुरुपयोग करते हुए सरकारी, सार्वजनिक और संस्थानों की आस्ती को हड़प कर प्रभावी कारपोरेटरों की मदद से गरीबों के साथ नाइंसाफी करते हुए ऐसे कमर्शियल कॉम्प्लेक्स में भागीदारी के समझौते पर ये गैर कानूनी काम किए जा रहे हैं। इसको रोकने जनता ने जिला इंचार्ज मिनिस्टर और बीजापुर शहर के एमएलए डॉक्टर मकबूल बागवान से आग्रह किया है कि लोकल एडमिनिस्ट्रेशन में अधिकारियों का जो अंधा दरबार चल रहा है इसको रोकने और इनके मनमानी पर नजर रखने की बात करते हुए इस गैर कानूनी कॉम्प्लेक्स के निर्माण को रोके, वरना इसको लेकर विरोध प्रदर्शनों में तेजी लाते हुए कमिश्नर हर्षा शेट्टी के खिलाफ मामला दर्ज किए जाने की चेतावनी दी। ಟಿವಿ ಬಂದಿಲ್ಲ, ಹೋರಾಟಗಾರ ಬಂದಿನಿ. ಹೋರಾಟ ಮಾಡಕತ್ತೀನಿ. 3 ಇಯರ್ಸ್ ಆಯ್ತು ನಾನು ಇದು ಸ್ಕೂಲ್ ಹೋರಾಟ. ಈ ನಗರದಲ್ಲಿ ನಡೀತಕ್ಕಂಥ ಎಲ್ಲ ಅನ್ಯಾಯ ಅಧರ್ಮಕ್ಕೆ ಸರ್ಕಾರ ಮತ್ತು ಪೊಲೀಸರೇ ಹೊಣೆಗಾರ. ಹೌದಿಲ್ರಿ? ಅಡ್ಡುತನ ಬಿಜಾಪುರ ನಗರದಲ್ಲಿ ಮಹಾತ್ಮ ವೃತ್ತದಲ್ಲಿ ಮಹಾತ್ಮ ಗಾಂಧಿಯ ಸ್ಟ್ಯಾಚ್ಯೂ ಎದುರುಗಡೆನೆ ಅನ್ಯಾಯ ನಡೆದಿದೆ ಅನ್ನುವಂಥದ್ದು ಇದು ಒಂದು ಉದಾಹರಣೆ. ಇಲ್ಲಿ 2 ಸಮಸ್ಯೆ ಸ್ಪೆಸಿಫಿಕಲಿ ಅದಾವೆ. ಒಂದು ಸಮಸ್ಯೆ ಸ್ಕೂಲ್ ಕಂಪೌಂಡ್ ವಾಲಿಂದಿದೆ, ಇನ್ನೊಂದು ಸಮಸ್ಯೆ 27 ಮಂದಿ ದಿನಕೂಲಿ ಮಾಡುವಂಥದ್ದು ಸಣ್ಣ ಸಣ್ಣ ಅಂಗಡಿ ವ್ಯಾಪಾರಸ್ಥರದ ಒಂದು ಸಮಸ್ಯೆ ಇದೆ. ಅದರಲ್ಲಿ ಬಿಜಾಪುರದ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾದ ಹರ್ಷಾ ಶೆಟ್ಟಿ ಅವರಿಗೆ ಪ್ರಮಾಣ ಪತ್ರ ಕೊಟ್ಟಿದ್ದ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ MLC ಅವರು ಇದರ ಬಗ್ಗೆ ಯಾವುದೂ ಮುತುವಜ್ಜಿ ವಹಿಸ್ತಾ ಇಲ್ಲ. ಯಾಕಂತಂದ್ರೆ ಸ್ಕೂಲ್ ಆವರಣದ ಅನಧಿಕೃತವಾಗಿ ಅತಿಕ್ರಮಣ ಪ್ರವೇಶಿಸಿ ಕಾರ್ಪೊರೇಷನ್ನ ಅಧಿಕಾರಿಗಳು ಸ್ವತಃ ಹರ್ಷಾ ಶೆಟ್ಟಿ ಅವರೇ ಇಲ್ಲಿಗಲ್ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ತಯಾರಿ ನಡೆಸಿದ್ದಾರೆ ಮತ್ತು ಈ ಕಟ್ಟಡಕ್ಕೆ ಪ್ರಬಲ ಕಾರ್ಪೊರೇಟರ್ಸ್ದ ಹಿನ್ನೆಲೆ ಕೈವಾಡಿದೆ ಅನ್ನುವಂಥದ್ದು ಶಂಕೆ ಉದ್ಭವ ಆಗ್ತಾ ಇದೆ. ಯಾಕಂದರೆ ಕೆಲವೊಂದು ಕಾರ್ಪೊರೇಟರ್ಸ್ ಇಲ್ಲೇ ಅಂಗಡಿಯನ್ನು ಕೇಳ್ತಾ ಇದ್ದಾರೆ ಅಂತ ಅನ್ನೋದು ಸುದ್ದಿ ಗಮನಕ್ಕೆ ಬಂದಿದೆ. ಅವರು ರೊಕ್ಕನೂ ಕಮಿಷನರ್ಗೆ ಮುಂಗಡ ಹಣವನ್ನು ಕೊಟ್ಟಿದ್ದಾರೆ ಅಂತ ಮಂದಿ ಮಾತನಾಡ್ತಾ ಇದ್ದಾರೆ. ಇಲ್ಲಿ ಇದು ನೋಡಿದರೆ ಭಾಳ ಅಸಮಾಧಾನ ಅಂತ ಕಂಡು ಬರ್ತಾ ಇದೆ. ಯಾಕಂದರೆ ಸ್ಕೂಲ್ ಆವರಣದೊಳಗೆ ಸ್ಕೂಲ್ ಆಸ್ತಿಯನ್ನು ಕಬಳಿಸ್ತಾ ಇದ್ದಾರೆ ಅಂತಂದ್ರೆ ಇವು ಯಾವ ಲೆವೆಲಕ್ಕೆ ಇವರು ಇಳಿದಿದ್ದಾರೆ ಅನ್ನೋದು ಭಾಳ ಗಂಭೀರ ಪ್ರಶ್ನೆ. ಮತ್ತು ಬಡವರದು ಅಂಗಡಿ ರಸ್ತೆ ಅಗಲೀಕರಣದಲ್ಲಿಗೆ ತೆರವುಗೊಳಿಸಿದ್ದಾರೆ. ರಾತ್ರೋರಾತ್ರಿ ಇದೇ 3 ವರ್ಷ ಹಿಂದೆ ತೆರವುಗೊಳಿಸಲಿಕ್ಕೆ ಯಾವುದೂ ಕೋರ್ಟಿನ ಆದೇಶ ಇಲ್ಲ, ಯಾವುದೂ ಸಂಬಂಧಿಸಿದ ಅಧಿಕಾರಿಗಳದ ನಿರ್ದೇಶನ ಇಲ್ಲ, ಅಪ್ರೂವ್ಡ್ ಪ್ಲಾನ್ ಇಲ್ಲದೆ 27 ಅಂಗಡಿ ತೆರವುಗೊಳಿಸಿ 27 ಮನೆಗೆ ಬೀದಿ ಪಾಲ್ ಮಾಡಿಟ್ರು. 3 ವರ್ಷದಿಂದ ಅವ್ರಿಗೆ ಪುನರ್ವಸತಿ ಆಗಲಿ ಪುನರ್ನಿರ್ಮಾಣ ಮಾಡೋದಾಗಲಿ ಯಾವ ಕ್ರಮ ಕೈಗೊಂಡಿಲ್ಲ. ಮತ್ತು ಈಗ ರಾತ್ರೋರಾತ್ರಿ ಅನಧಿಕೃತ ಕಟ್ಟಡ ಚಾಲೂ ಮಾಡಿ ಕಾರ್ಪೊರೇಟರ್ ಇದ್ದ ಬಡವರಿಗೆ ಹಾಕಿ ಕಾರ್ಪೊರೇಟರ್ಸ್ಗೆ ಅಂಗಡಿ ಕೊಡು ತಜ್ವೀಜ್ನಾಗಿ ಕಟ್ಟಡ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಹರ್ಷಾ ಶೆಟ್ಟಿ ಅವ್ರದ್ದು ವೈಫಲ್ಯತೆ ಅನ್ನೋದು ಸರಿನಾ
ಏನಿದು ಹರ್ಷ ಶೆಟ್ಟಿದ ರಾಜಕಾರಣಿಗಳದ ಪ್ರಬಲ ರಾಜಕಾರಣಿಗಳದ ಕೈಗೊಂಬೆ ಆಗಿ ಕೆಲಸ ಮಾಡುವುದು ಸರಿನಾ ಅಂತ ಇದು ಪ್ರಶ್ನೆ. ಮತ್ತು ಎರಡನೇ ಏನದ ಅಂದ್ರೆ ಒಂದು ವೇಳೆ ಈಗ ಕೂಡಲೇ ಇದು ಕೆಲಸ ಸ್ಥಗಿತಗೊಳಿಸಿ ಕಾನೂನುಬದ್ಧವಾಗಿ ಕ್ರಮ ಕೈಗೊಂಡಿಲ್ಲ ಅಂದರೆ ಮತ್ತೊಂದು ಪ್ರಕರಣ ದಾಖಲು ಮಾಡಿ ಹರ್ಷ ಶೆಟ್ಟಿ ಅವರಿಗೆ ಜೈಲಿಗೆ ಕಳಿಸುವಂಥ ವ್ಯವಸ್ಥೆಯಲ್ಲಿ ತಯಾರಿ ಚಾಲೂ ಆಗ್ತೈತಿ ಅಂಥೇಳಿ ಎಚ್ಚರಿಕೆ ನಮ್ಮ ಬಿಜಾಪುರ ಸಮಸ್ತ ನಾಗರಿಕರದಿಂದ. ಮತ್ತು ಇದರಲ್ಲಿ ನಮ್ಮ ನಗರ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಆಡಳಿತ ನಡೆದಿದೆ, ಆಡಳಿತ ಅಧಿಕಾರಿಗಳದ ಅಂಥೇಳಿ ಗಮನಲ್ಲಿ ತಗೋಬೇಕು. ಇಲ್ಲದಿದ್ದರೆ ಇನ್ನು 2 ತಿಂಗಳು ಬಾಕಿ ಇದೆ ಅವರಿಗೆ. ಸಾರ್ವಜನಿಕರ ಕೈಯಲ್ಲಿ ಚುಕ್ಕಾಣಿ ಬರುವುದು ಬರೇ ಕೇವಲ 2 ತಿಂಗಳ ಒಳಗಾಗಿ ಇವರು ಸುಧಾರಣೆ ಆಗಲಿಲ್ಲ ಅಂದ್ರೆ ಮುಂದಿನ 2 ತಿಂಗಳ ನಂತರ ಸಾರ್ವಜನಿಕರು ಅವರಿಗೆ ಪಾಠ ಕಲಿಸ್ತಾರ. ಇಷ್ಟು ನಿಜ. ಇಷ್ಟು ಹೇಳಿಕೆ ನಾನು SS ಖಾದ್ರಿ ಅಡ್ವೊಕೇಟ್, ಬಿಜಾಪುರದ ಸಮಸ್ತ ನಾಗರಿಕ. ಆಸ್ತಿ ಒಳಗೂ ಇದು ಇಲ್ಲ, ಇದು ಸ್ಕೂಲ್ ಪೋಲ್ ಸಾಹೇಬ್ರ ಆಸ್ತಿ ಒಳಗೂ ಇಲ್ಲ, ಇವತ್ತಿನ ಮಿತಿಗೆ ಯಾವ ರಾಜಕಾರಣಿಗಳ ಆಸ್ತಿ ಒಳಗೂ ಇದು ಇಲ್ಲ. ಬಿಜಾಪುರ ಸಿಟಿ ಒಳಗೆ ಗಾಂಧಿ ಚೌಕಪ್ಪ ಅಂತ, ಈ ಗಾಂಧಿ ಚೌಕ್ ಎಲ್ಲಿ ಅಂತಂದ್ರೆ ಎಲ್ಲರೂ ಕೈ ಎತ್ತಿ ಹೇಳುವಂಥ ವಿಷಯದೊಳಗೆ ಇದು ಗಾಂಧಿ ಚೌಕ್ ಅದ. ಅದನ್ನೆಲ್ಲ ಬಿಟ್ಟು ಇಲ್ಲಿ ಅದು ಡ್ರೈನೇಜ್ ಹಾಕ್ಸೆ, ಅದನ್ನ ಹಾಕ್ಸೆ, ಇದನ್ನ ಹಾಕ್ಸೆ, ಇದು ಯಾರ ಆಸ್ತಿ ಒಳಗೆ ಯಾರು ಹಾಕ್ಸ್ಲಿಕ್ಕತ್ತಾರಪ್ಪ? ಇಲ್ಲಿ ಮುನ್ಸಿಪಾಲ್ಟಿ ಅವರು ಮನ್ಸಿಗೆ ಬಂದಂಗೆ ಮಾಡುವಂಥ ಅವಶ್ಯಕತೆ ಇಲ್ಲ. ಕಾಂಪ್ಲೆಕ್ಸ್ ಇಲ್ಲಿ ಅದ ಕಟ್ಟಬೇಕು ಸ್ಕೂಲ್ ಒಳಗೆ. ಅಲ್ಲ ಇದರಂತೆ ಮೊದಲು ಕೂಡ ಕಟ್ಬೋದಾಗಿತ್ತಲ್ಲ, ಹೋದ ಪಿಣ್ಣ ಯಾಕೆ ಕಟ್ಟಲಿಲ್ಲ ಅವರು? ಈಗಲೇ ಯಾಕೆ ಕಟ್ಟಿದ್ರು? ಇದು ಕೈವಾಡ ಯಾರ್ದು? ಅದು ಸ್ವಲ್ಪ ತಿಳಿಸ್ಕೊಟ್ಟಕ್ಕೆ ಅದು ಮುಂದೆ ಇಲ್ಲಿ ಇದು ಮಾಡಿಕೊಳ್ರಿ ಅವರು, ನಾವು ಅದಕ್ಕೆ ಸಪೋರ್ಟ್ ಅದೇವು. ನನ್ನ ಹೆಸರು ಅಪ್ಪ ಬೇವುಂಡಿಗೆ ಕಂದೂರು. ನಂದು ಸ್ಕೂಲ್ ಅಂದಾಗ ನಾ ಬರೋನೆ, ಮಕ್ಕಳಿಗೆ ತೊಂದರೆ ಆಗಬಾರ್ದು, ಯಾರ ಮಕ್ಕಳಾದ್ರೂ ಕೂಡ ಅಷ್ಟೇ. ಹಾಂ, ಎಲ್ಲಿ ಕಂಪ್ಲೇಂಟ್ ಮಾಡಬೇಕಲ್ಪ. ಈಗ ಒಬ್ಬರೇ ಮಾಡಿದ್ರು ಕೂಡ ಕಂಪ್ಲೇಂಟ್, ಇಬ್ಬರು ಮಾಡಿದ್ರು ಕೂಡ ಕಂಪ್ಲೇಂಟ್, ಇವತ್ತು 1000 ಮಂದಿ ಕೂಡ ಮಾಡಿದ್ರು ಕೂಡ कंप्लीट है। अम्बेडकर स्वतंत्र सेना की तरफ से आज हमारी संगठन की तरफ से हम लोग यहाँ पे जमा हुए हैं। ये जो सरकारी स्कूल है गांधी चौक में इलीगल कंस्ट्रक्शन किया गया है। हमने ऑलरेडी हर्षा शेट्टी कमिश्नर और DDPI साहब से बात की है। बहुत सारे इसके अंदर इलीगल और करप्शन हमें दिख के आ रहा है। अगर जल्द से जल्द ये समस्या को ख़त्म नहीं करेंगे तो हम कल या परसों से इसी साल में यहीं पे बच्चों को लेके यहाँ पे हम अम्बेडकर स्वतंत्र सेना की तरफ से यहाँ पे हम धरने बैठेंगे, हमको न्याय मिलने तक। और खबरों के लिए देखते रहिए बी न्यूज़ नेशन।